ಬಿದ್ರೂ ಮೀಸೆ ಮಣ್ಣಾಗಿಲ್ಲ ಅಂತಾರಲ್ಲ, ಆ ಜಾಯಮಾನ ಪಾಕಿಸ್ತಾನಕ್ಕೆ. 70ಕ್ಕೂ ಹೆಚ್ಚು ಉಗ್ರರು ಇದರಲ್ಲಿ ಉಡೀಸಾಗಿದ್ರು ಕೂಡ 8 ಜನ ಅಷ್ಟೇ ಸತ್ತಿರೋದು, ಅಲ್ಲಿ ಇಲ್ಲಿ ಸತ್ತಿದ್ದಾರೆ ಅಷ್ಟೇ ಅನ್ನುವಂಥ ಒಂದು ಜಾಯಮಾನ ಪಾಕಿಸ್ತಾನದ್ದು. ಉಗ್ರರನ್ನ ಜನರು ನೋಡಿ, ಟೆರರಿಸ್ಟ್ಗಳಿಗೂ ಸಿವಿಲಿಯನ್ಸ್ಗಳಿಗೂ ಹೋಲಿಕೆಯನ್ನ ಮಾಡಿ ಪಾಕಿಸ್ತಾನ ಮಾತಾಡ್ತಾ ಇದೆ. ಉಗ್ರರನ್ನ ನಾವು ಹೊಡೆದು ಉರುಳಿಸಿದ್ದೀವಿ ಅಂತ ಹೇಳಿದ್ರೆ ಭಾರತೀಯ ಸೇನೆ ಇಲ್ಲ 8 ಜನರಷ್ಟೇ ಈ ಒಂದು ಕಾರ್ಯಾಚರಣೆಯಲ್ಲಿ ಸಾವನ್ನಪ್ಪಿರೋದು ಅನ್ನುವಂಥ ಒಂದು ಸಬೂಬನ್ನ ಪಾಕಿಸ್ತಾನ ಹೇಳ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಬಿದ್ರೂ ಮೀಸೆ ಮಣ್ಣಾಗಲ್ಲ ಈ ಪಾಪಿ ದೇಶಕ್ಕೆ, ಏನ್ ಮಾಡೋದು ಜಗದೀಶ್? 8 ಜನ ಸಿವಿಲಿಯನ್ಸ್ ಸತ್ತಿದ್ದಾರೆ ಅಂತ ಹೇಳ್ತಾ ಇದೆ, ಆದ್ರೆ ಭಾರತೀಯ ಸೇನೆಯ ಲೆಕ್ಕ ಪ್ರಕಾರ 70 ಉಗ್ರರು ಟೆರರಿಸ್ಟ್ಗಳು ಸಾವನ್ನಪ್ಪಿದ್ದಾರೆ. ಇನ್ನು ಎಷ್ಟು ದಾಳಿಗಳಾಗಬೇಕು ಈ ಪಾಕಿಸ್ತಾನಕ್ಕೆ ಬುದ್ಧಿ ಬರಬೇಕು ಅಂದ್ರೆ? ರಾಹುಲ್, ಪಾಕಿಸ್ತಾನ ಯಾವತ್ತೂ ಸಹಿತ ಉಗ್ರ ನೆಲೆಗಳಿಗೆ ಅವಕಾಶವನ್ನ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿವರೆಗೂ ಸಹಿತ ಪಾಕಿಸ್ತಾನ ನಮ್ಮ ಭೂಮಿಯಲ್ಲಿ ಉಗ್ರರೇ ಇಲ್ಲ ಅಂತ ಹೇಳ್ಕೊಂಡು ಬಂದಿರುವಂತಹ ನಾಡು. ಅದರಲ್ಲೂ ಸ್ಪೆಷಲಿ ಏನಂತಂದ್ರೆ ಪಾಕಿಸ್ತಾನದ ಉಗ್ರರಿಗೆ ಟಾರ್ಗೆಟ್ ಅನ್ನ ಮಾಡ್ತಾ ಅಂದ್ರೆ ಅಲ್ಲಿ ಅವರು ಟ್ರೈನಿಂಗ್ ಅನ್ನ ಕೊಡ್ತಾ ಇದೆ. ಮತ್ತೆ ಸ್ಪೆಷಲಿ ISI ಸಂಘಟನೆ ಮೂಲಕವಾಗಿ ಅವ್ರಿಗೆ ಏನಂದ್ರೆ ಟ್ರೈನಿಂಗ್ ಅನ್ನು ಕೊಡುವಂತದ್ದು ಸ್ವತಃ ಪಾಕಿಸ್ತಾನದ ಮಿಲಿಟರಿ ಏನಂದ್ರೆ ವ್ಯಕ್ತಿಗಳೇ, ಸೇನೆಯಲ್ಲಿ ಕೆಲಸ ಮಾಡಿರ್ತಕ್ಕಂತಹ ವ್ಯಕ್ತಿಗಳೇ ಈ ಒಂದು ಉಗ್ರರ ಕ್ಯಾಂಪ್ ಗಳನ್ನ ಟ್ರೈನಿಂಗ್ ಅನ್ನ ಮಾಡ್ತಿರುವಂತದ್ದು ಎಷ್ಟೋ ಸರಿ ಬಟಾಬೈಲಾಗಿದೆ. ಅದರಲ್ಲೂ ಪಾಕಿಸ್ತಾನದ ಉಗ್ರರ ನೆಲೆಗಳು ಬರೋಬ್ಬರಿ 45ರಿಂದ 48 ಇದಾವೆ. ಅದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅನ್ನುವಂತಹ ವಿಚಾರ ಇಡೀ ವಿಶ್ವಕ್ಕೆ ಗೊತ್ತಿರುವಂತದ್ದು. ಮತ್ತೆ ಭಾರತ ಪ್ರತಿ ಬಾರಿಯೂ ಸಹಿತ ವಿಶ್ವಸಂಸ್ಥೆಯಲ್ಲಿ ಮೆನ್ಷನ್ ಮಾಡುವಂತಹ ಸಂದರ್ಭದಲ್ಲಿ ಪಾಕ್ ಏನಂದ್ರೆ ಯಾವ ರೀತಿಯಾಗಿ ಉಗ್ರರಿಗೆ ನೆಲೆಯನ್ನ ಕೊಡ್ತಾ ಇದೆ, ಉಗ್ರರಿಗೆ ಯಾವ ರೀತಿಗೆ ಟ್ರೈನಿಂಗ್ ಅನ್ನ ಕೊಡ್ತಾ ಇದೆ, ಉಗ್ರರನ್ನ ಭಾರತಕ್ಕೆ ಯಾವ ರೀತಿ ಕಳಿಸ್ತಾ ಇದೆ. ಮತ್ತೆ ಪ್ರತಿ ಬಾರಿಯೂ ಸಹಿತ ಉಗ್ರರು ಸಿಕ್ಕಂತಹ ಸಂದರ್ಭದಲ್ಲೂ ಸಹಿತ ಭಾರತ ಏನಂದ್ರೆ ಅವರನ್ನ ವಿಚಾರಣೆ ನಡೆಸಿ ಆಕ್ರಮಿತ ಕಾಶ್ಮೀರ ಆಗಿರ್ಬೋದು ಅಥವಾ ಪಾಕಿಸ್ತಾನದಲ್ಲಾಗಿರ್ಬೋದು ಅವರು ಯಾವ ರೀತಿಗೆ ಟ್ರೈನಿಂಗ್ ಅನ್ನ ಪಡ್ಕೊಂಡಿದ್ರು ಅನ್ನುವಂತಹ ಸಂಪೂರ್ಣ ವಿವರಗಳನ್ನ ಹಲವು ಸಾರಿ ವಿಶ್ವದ ಮುಂಗಡೆ ಇಟ್ಟು ಪಾಕಿಸ್ತಾನವನ್ನ ಬೆತ್ತಲೆ ಮಾಡುವಂತಹ ಕೆಲಸವನ್ನ ಮಾಡಿತ್ತು. ಈಗಲೂ ಸಹಿತ ಏನಂತಂದ್ರೆ ಭಾರತ ಏನಂದ್ರೆ 9 ಕಡೆಗೆ ದಾಳಿಯನ್ನ ಏನ್ ಮಾಡಿದೆ. ಅದರಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಬರೋಬ್ಬರಿ 8 ಪ್ರದೇಶಗಳಿದಾವೆ. ಅದರಲ್ಲಿ 8 ಪ್ರದೇಶದಲ್ಲಿ ಅತಿ ಹೆಚ್ಚಿನ ಪ್ರದೇಶದಲ್ಲಿ ಉಗ್ರರ ನೆಲೆಗಳು ಇರುವಂತದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಈಗ ಸ್ವತಃ ಪಾಕಿಸ್ತಾನವೇ ಒಪ್ಕೊಳ್ತಾ ಇದೆ, ಭಾರತ ಏರ್ ಸ್ಟ್ರೈಕ್ ಮಾಡಿದೆ, ನಮ್ಮ ಮೇಲೆ ಏರ್ ಸ್ಟ್ರೈಕ್ ಮಾಡಿ ಸಾರ್ವಜನಿಕರನ್ನ ಸಾಯಿಸಿದೆ ಅನ್ನುವಂಥದ್ದು, ಜನಸಾಮಾನ್ಯರನ್ನ ಸಾಯಿಸಿದೆ 8 ಜನರನ್ನ ಅಂತ ಹೇಳಿಕೆ ಕೊಡುವ ಮೂಲಕವಾಗಿ ಮತ್ತೊಂದು ಸಾರಿ ಏನಂತಂದ್ರೆ ತನ್ನ ಬೆತ್ತಲ ಪ್ರಪಂಚದ ಮುಂಗಡೆ ಇಡುವಂತಹ ಕೆಲಸವನ್ನ ಮಾಡಿದೆ. ಯಾಕಂದ್ರೆ ಭಾರತ ಈಗಾಗಲೇ ಅಧಿಕೃತವಾಗಿ ಹೇಳಿದೆ, ನಾವು ಒಟ್ಟು 9 ಕಡೆಗೆ ಏರ್ ಸ್ಟ್ರೈಕ್ ಅನ್ನ ಮಾಡಿದ್ವಿ. ಅದರಲ್ಲಿ ಬರೋಬ್ಬರಿ 70ಕ್ಕೂ ಹೆಚ್ಚು ಜನ ಉಗ್ರರು ಈಗಾಗಲೇ ಸಾವಿಗೀಡಾಗಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಉಗ್ರರ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಒಂದು ಕಡೆಗೆ ಈಗಾಗಲೇ ಪಾಕಿಸ್ತಾನ ಏನಂದ್ರೆ ತನ್ನ ನೆಲೆ ಏನಿದಾವೆ ಎಲ್ಲಾ ನೆಲೆಗಳಲ್ಲೂ ಸಹಿತ ವಾಯು ಹಾರಾಟವನ್ನ ಸಂಪೂರ್ಣವಾಗಿ ನಿಷೇಧವನ್ನ ಮಾಡ್ಕೊಂಡ್ಬಿಟ್ಟಿದೆ. ಮತ್ತೆ ಅದರ ಜೊತೆಗೆ ಏನಂದ್ರೆ ಸ್ವತಃ ಅಲ್ಲಿ ನಡೆದಿರ್ತಕ್ಕಂತಹ ದಾಳಿಯ ವಿಜುವಲ್ಸ್ ಅನ್ನ ನೇರವಾಗಿ ಜನರ ಮುಂಗಡೆ ಇಡುವಂತಹ ಕೆಲಸವನ್ನ ಭಾರತ ಮಾಡ್ತಾ ಇದೆ. ದಾಳಿ ಯಾವ ರೀತಿ ಆಯ್ತು, ದಾಳಿಯಲ್ಲಿ ಏನಂತಂದ್ರೆ ಉಗ್ರರ ಮನೆಗಳು ಎಷ್ಟು ಮಟ್ಯಾಶ್ ಆದವು, ಈಗಾಗಲೇ ಪ್ರತಿಯೊಂದು ಹಂತದಲ್ಲೂ ಸಹಿತ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇರುವಂತದ್ದು. ಮತ್ತೆ ಅದರಲ್ಲೂ ಸ್ಪೆಷಲಿ ಏನಂದ್ರೆ ಉಗ್ರರ ನೆಲೆಯ ಇರುವಂತಹ ಸ್ಥಳದ ಜೊತೆಗೆ ಉಗ್ರರು ಟ್ರೈನಿಂಗ್ ಅನ್ನ ಪಡ್ಕೊಳ್ತಾ ಇರುವಂತಹ ಸ್ಥಳದಲ್ಲೂ ಸಹಿತ ಏನಂತಂದ್ರೆ ದಾಳಿಯನ್ನ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಯನ್ನು ಗೊತ್ತಾಗ್ತಾ ಇರುವಂತದ್ದು. ಮತ್ತೆ ಪಾಕಿಸ್ತಾನದಲ್ಲಿ ಈಗ ಒಂದು ರೀತಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರುವಂತದ್ದು. ಕಾರಣ ಏನು ಅಂತಂದ್ರೆ ಪ್ರತಿ ಬಾರಿಯೂ ಸಹಿತ ಈ ಹಿಂದೆ ಉರಿ ಅಟ್ಯಾಕ್ ಆದಂತಹ ಸಂದರ್ಭದಲ್ಲೂ ಸಹಿತ ಆಗ್ಲೂ ಭಾರತ ಉಗ್ರರನ್ನ ಟಾರ್ಗೆಟ್ ಮಾಡಿ ಏನಂದ್ರೆ ದಾಳಿಯನ್ನ ಮಾಡಿತ್ತು. ಆವಾಗ ಯಾವುದೇ ಕಾರಣಕ್ಕೂ ಸಹಿತ ಭಾರತದ ಮಾತಿಗೆ ಒಪ್ಕೊಂಡೇ ಇರಲಿಲ್ಲ. ತದನಂತರ ಎಷ್ಟೋ ದಿವಸಗಳ ನಂತರ ಅದರ ಸತ್ಯಾಸತ್ಯತೆಗಳು ಹೊರಗಡೆ ಪ್ರಪಂಚದ ಮುಂಗಡೆ ಬರೋದಕ್ಕೆ ಶುರು ಆಗ್ತಾ ಹೋಗುತ್ತೆ. ಈಗಲೂ ಸಹಿತ ಪಾಕಿಸ್ತಾನ ಹೇಳ್ಕೊಳ್ತಾ ಇರುವಂತದ್ದು ಸಾರ್ವಜನಿಕರ ಮೇಲೆ, ಜನಸಾಮಾನ್ಯರ ಮೇಲೆ ಭಾರತ ಏರ್ ಸ್ಟ್ರೈಕ್ ಮಾಡಿದೆ, ಅದರಲ್ಲಿ 8 ಜನ ಸಾವಿಗೀಡಾಗಿದ್ದಾರೆ ಅನ್ನುವಂತಹ ಮಾಹಿತಿನ ಕೊಡ್ತಾ ಇದೆ. ಯಾವುದೇ ಕಾರಣಕ್ಕೂ ಸಹಿತ ಪಾಕಿಸ್ತಾನ ಇಷ್ಟು ವರ್ಷಗಳಲ್ಲಿ ಸತತ 70 ವರ್ಷಗಳಲ್ಲಿ ನಾವು ಉಗ್ರರನ್ನ ಒಂದೇ ಒಂದು ಸರಳು ಸಹಿತ ಏನಂದ್ರೆ ಹೇಳ್ಕೊಂಡಿರಲಿಲ್ಲ. ಮತ್ತೆ ಉಗ್ರರಿಗೆ ಫಂಡಿಂಗ್ ಮಾಡ್ತಾ ಇರುವಂತದ್ದು ಸ್ಪೆಷಲಿ ಅಂದ್ರೆ ಪಾಕಿಸ್ತಾನವನ್ನ ಏನಂದ್ರೆ ಕಪ್ಪು ಪಟ್ಟಿಗೆ ಸೇರಿಸುವಂತಹ ಕೆಲಸವನ್ನ ಸಹಿತ ಈ ಹಿಂದೆ ಮಾಡಲಾಗಿತ್ತು. ಈಗಲೂ ಸಹಿತ ಪಾಕಿಸ್ತಾನ ತನ್ನ ಉಗ್ರರನ್ನ, ಯಾಕಂದ್ರೆ ಅವಾಗ 22ನೇ ತಾರೀಕು ಪೆಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂತಹ ದಾಳಿ ಆಗುತ್ತೆ, ಅದಾದ ಮೇಲೆ ಭಾರತ ಈ ರೀತಿಯಾದಂತಹ ಅತಿದೊಡ್ಡದಾದಂತಹ ದಾಳಿಯನ್ನ ಮಾಡುತ್ತೆ ಅನ್ನುವಂತಹ ಕಾರಣಕ್ಕಾಗಿಯೇ ಪಾಕಿಸ್ತಾನ ಉಗ್ರರ ನೆಲೆಗಳಲ್ಲಿ ಇರುವಂತಹ ಟ್ರೈನಿಂಗ್ ಅನ್ನು ಕೊಡ್ತಿರುವಂತಹ ಏನಂದ್ರೆ ವ್ಯಕ್ತಿಗಳು ಯಾರಿದ್ರು ಮತ್ತೆ ಉಗ್ರರು ಯಾರಿದ್ರು ಎಲ್ಲರನ್ನೂ ಸಹಿತ ಅಂದ್ರೆ ಸೇಫೆಸ್ಟ್ ಪ್ಲೇಸ್ಗೆ ತೆಗೆದುಕೊಂಡು ಹೋಗಿ ಇಡೋದಕ್ಕೆ ಪ್ರಯತ್ನವನ್ನ ಪಟ್ಟಿತ್ತು. ಉಗ್ರರ ಎಲ್ಲಾ ಕ್ಯಾಂಪ್ಗಳಲ್ಲಿರುವಂತಹ ಉಗ್ರರನ್ನ ಏನಂದ್ರೆ ಸೇಫೆಸ್ಟ್ ಪ್ಲೇಸ್ಗಳಲ್ಲಿ ಅಂದ್ರೆ ಜನಸಾಮಾನ್ಯರು ಇರುವಂತಹ ಪ್ಲೇಸ್ಗಳಿಗೆ ಹೋಗಿ ಅವ್ರನ್ನ ಅಂದ್ರೆ ಸೇಫ್ ಗಾರ್ಡ್ ಮಾಡುವಂತಹ ಕೆಲಸವನ್ನ ಮಾಡಿತ್ತು. ಈಗ ರೈಟ್ ಜಗದೀಶ್, ಸಂಪರ್ಕಿಸ್ತೀನಿ. ಹಫೀಜ್ ಸಯೀದ್ ನೆಲೆಗಳ ಮೇಲೆ 6 ಮಿಸೈಲ್ಗಳು ದಾಳಿಯಾಗಿದೆ. ಉಗ್ರ ಹಫೀಜ್ ಸಯೀದ್ ಈತನ ನೆಲೆ ಮೇಲೆ ರಫೇಲ್ನಿಂದ 6 ಮಿಸೈಲ್ಗಳು ಈಗ ದಾಳಿಯಾಗಿದೆ ಹಾಗೂ ಧ್ವಂಸ ಮಾಡಿದೆ ಎಲ್ಲಾ ಮಿಸೈಲ್ಗಳು. ರಫೇಲ್ನ ಸ್ಕ್ಯಾಲ್ಪ್ ಮಿಸೈಲ್ನಿಂದ ಇದೀಗ ಉಗ್ರ ಹಫೀಜ್ ಸಯೀದ್ ಗಡಗಡಗಡ ಅಂತ ನಡುಗ್ತಾ ಇದ್ದಾನೆ. ಪಾಪ ಪಾಕಿಸ್ತಾನದ
ಒಂದು ರಕ್ಷಣೆಯಲ್ಲಿ ಬೆಚ್ಚಗ ಮಲಗಿದ್ದ ಈತನ ನೆಲೆ ಮೇಲೇನೆ ಭಾರತೀಯ ವಾಯುಸೇನೆ ದಾಳಿಯನ್ನ ಮಾಡಿದೆ ರಫೇಲ್ ಮುಖಾಂತರ. ಹಾಗೂ ಪಾಕಿಸ್ತಾನದ ಎಲ್ಲ ಶಾಲೆಗಳು ಈಗ ಬಂದ್ ಆಗಿದೆ. ಭಾರತದ ದಾಳಿಯಿಂದ ಬೆದರಿರುವಂತಹ ಪಾಕಿಸ್ತಾನ ಎಲ್ಲಿ ಮತ್ತೆ ಭಾರತ ದಾಳಿ ಮಾಡುತ್ತೋ ಅನ್ನುವಂತಹ ಭಯದಿಂದ ಈಗ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಪಾಕ್ನ ಎಲ್ಲ ಶಾಲೆಗಳಿಗೂ ಕೂಡ ಪಾಕಿಸ್ತಾನ ಬಂದ್ ಮಾಡಬೇಕು ಅಂತ ಹೇಳಿ ಆದೇಶವನ್ನ ಕೊಟ್ಟಿದೆ. ಉಗ್ರ ಹಫೀಜ್ ಸಯೀದ್ನ ನೆಲೆಯನ್ನ ಈಗ ಭಾರತೀಯ ಸೇನೆ ನಾಶ ಮಾಡಿದೆ. ಎಸ್ ಜಗದೀಶ್, ಹಫೀಜ್ ಸಯೀದ್ ಪಾಪ ಬೆಚ್ಚಿಗೆ ಪಾಕಿಸ್ತಾನದ ರಕ್ಷಣೆಯಲ್ಲಿ ಇಷ್ಟು ದಿನ ಇದ್ದ, ನನಗೆ ಯಾರು ಏನು ಮಾಡಕ್ಕಾಗಲ್ಲ ಅಂತ. ಬಟ್ ಆತನ ಜಂಗಾಬಲವನ್ನ ಕಡಿಮೆ ಮಾಡ್ತಕ್ಕಂಥ, ಅದನ್ನ ನಾಶ ಮಾಡ್ತಕ್ಕಂಥ ಕೆಲಸವನ್ನ ಭಾರತೀಯ ಸೇನೆ ಇವತ್ತು ಮಾಡಿದೆ. ಡೀಟೇಲ್ಸ್ ಕೂಡ ಹಾಗಿದ್ರೆ ರಾಹುಲ್, ಈಗಾಗಲೇ ಭಾರತ ಈಗಾಗಲೇ ಹೇಳ್ಕೊಂಡ್ರು ಹಾಗೆ ಉಗ್ರರ ನೆಲೆಗಳನ್ನ ಟಾರ್ಗೆಟ್ ಮಾಡಿತ್ತು ಅಂತ ಹೇಳಲಾಗ್ತಾ ಇತ್ತು. ಈಗ ಅಧಿಕೃತವಾಗಿ ಏನಂತಂದ್ರೆ ಯಾವ ಟಾರ್ಗೆಟ್ ಅನ್ನ ಮಾಡಲಾಗಿದೆ, ಯಾರ ಮನೆ ಮೇಲೆ ಅಥವಾ ಯಾವ ಟ್ರೈನಿಂಗ್ ಸೆಂಟರ್ ಮೇಲೆ ದಾಳಿಯನ್ನ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಉಗ್ರರ ಹಫೀಜ್ ಸಯೀದ್ ಏನಂದ್ರೆ ನೆಲೆಯ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಬರೋಬ್ಬರಿ 6ಕ್ಕೂ ಹೆಚ್ಚು ಮಿಸೈಲ್ಸ್ ಗಳನ್ನ ಅಲ್ಲೇ ಏನಂದ್ರೆ ಹಾಕಲಾಗಿರುವಂತದ್ದು. ಆ ಮೂಲಕವಾಗಿ ಹಫೀಜ್ ಸಯೀದ್ನ ಸಂಪೂರ್ಣವಾದಂತಹ ಟ್ರೈನಿಂಗ್ ಕ್ಯಾಂಪ್ ಆಗಿರ್ಬೋದು, ಮನೆ ಆಗಿರ್ಬೋದು, ಅಥವಾ ಅವನ ಏನಂತಂದ್ರೆ ಪ್ಲೇಸಸ್ ಆಗಿರ್ಬೋದು, ಎಲ್ಲದರ ಮೇಲೆ ದಾಳಿ ಮಾಡುವಂತಹ ಕೆಲಸಗಳನ್ನ ಮಾಡಿ ಈಗ ಸಂಪೂರ್ಣವಾಗಿ ಆ ನೆಲೆಯನ್ನೇ ನಿರ್ನಾಮ ಮಾಡುವಂತಹ ಕೆಲಸವನ್ನ ಭಾರತೀಯ ಸೇನೆ ವಾಯುಸೇನೆ ಮಾಡಿರುವಂತದ್ದು. ಈಗ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಯಾವಾಗ ಈ ದಾಳಿ ಆಯ್ತು, ಯಾಕಂದ್ರೆ ಹಫೀಜ್ ಸಯೀದ್ ಬಹಳಷ್ಟು ಏನಂದ್ರೆ ಉಗ್ರರಿಗೆ ಟ್ರೈನಿಂಗ್ ಕೊಡುವಂತಹ ಕೆಲಸವನ್ನ ಮಾಡ್ತಿದ್ದ. ಯುವಕರಿಗೆ ಏನಂತಂದ್ರೆ ಅವರ ತಲೆಯನ್ನ ಕೆಡಿಸಿ ಉಗ್ರಕ್ಕೆ ಏನಂತಂದ್ರೆ ಎಂಟ್ರಿನ ಕೊಡುವಂತಹ ಕೆಲಸವನ್ನ ಮಾಡ್ತಿದ್ದ. ಅವರು ಟ್ರೈನಿಂಗ್ ಅನ್ನ ಕೊಟ್ಟು ಪಾಕ್ ಆಕ್ರಮಿತ ಕಾಶ್ಮೀರದ ಮೂಲಕವಾಗಿ ನೇರವಾಗಿ ಭಾರತಕ್ಕೆ ಅವರನ್ನ ಕಳಿಸುವಂತಹ ಕೆಲಸವನ್ನ ಮಾಡ್ತಿದ್ದ. ಭಾರತದಲ್ಲಿ ದುಷ್ಕೃತ್ಯವನ್ನ ಎಸಗುವ ಸಲುವಾಗಿ ಇವನ ಪಾತ್ರ ಉಗ್ರರಿಗೆ ಟ್ರೈನಿಂಗ್ ಕೊಡೋದ್ರಲ್ಲಿ ದೊಡ್ಡ ಮಟ್ಟದಲ್ಲಿ ಇತ್ತು. ಹಾಗಾಗಿ ಇವನನ್ನ ಟಾರ್ಗೆಟ್ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಭಾರತೀಯ ಸೇನೆ ಏನಂದ್ರೆ ಹಫೀಜ್ ಸಯೀದ್ನ ನೆಲೆಗಳು ಯಾವ್ಯಾವ ಇದಾವೆ, ಅದ್ರ ಜೊತೆಗೆ ಯಾವನು ಎಲ್ಲಿ ಸ್ಟೇ ಮಾಡ್ತಾನೆ, ಟ್ರೈನಿಂಗ್ ಕ್ಯಾಂಪ್ಗಳೇನು, ಎಲ್ಲದರ ಬಗ್ಗೆ ಮಾಹಿತಿ ಹಾಕಿ ಮೊದಲು ಡ್ರೋನ್ ಮೂಲಕವಾಗಿ ಆ ಒಂದು ಏರಿಯಾದ ಸಂಪೂರ್ಣವಾದಂತಹ ಚಿತ್ರವನ್ನ ಪಡೆದು ನೇರವಾಗಿ ತದನಂತರ ಅಲ್ಲಿ ಕನ್ಫರ್ಮೇಶನ್ ಹಫೀಜ್ ಸಯೀದ್ ನೆಲೆ ಆಗಿದೆ ಅಂತ ಕನ್ಫರ್ಮೇಶನ್ ಬಂದ ಮೇಲೆ ಈ ರೀತಿಯಾದಂತಹ ದಾಳಿಯನ್ನ ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ಮತ್ತೆ ಈಗಾಗಲೇ ಈ ಒಂದು ದಾಳಿಗೆ ಏನಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಅಂದ್ರೆ ರಫೇಲ್ ಯುದ್ಧ ವಿಮಾನವನ್ನ ಬಳಕೆ ಮಾಡಲಾಗಿರುವಂತದ್ದು. ಇದೇ ಮೊದಲ ಬಾರಿಗೆ ಭಾರತ ರಫೇಲ್ ಯುದ್ಧ ವಿಮಾನವನ್ನ ಬಳಕೆ ಮಾಡಿದೆ. ಮತ್ತೆ ಕಳೆದ ಹಲವು ವರ್ಷಗಳಿಂದ ಸುಮಾರು 40ರಿಂದ 50 ವರ್ಷಗಳಿಂದನೂ ಸಹಿತ ಈ ರೀತಿಯಾದಂತಹ ಮಿಲಿಟರಿ ಆಪರೇಷನ್, ನಾಟ್ ವಾರ್, ಮಿಲಿಟರಿ ಆಪರೇಷನ್ ನಡೆಸಿರುವಂತದ್ದು ಇದೇ ಮೊದಲ ಬಾರಿಗೆ ಅನ್ನುವಂಥದ್ದನ್ನ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಚರ್ಚೆ ನಡೀತಾ ಇರುವಂತಹ ಮತ್ತೊಂದು ವಿಚಾರ. ಕಾರಣ ಏನು ಅಂತಂದ್ರೆ ಈ ಹಿಂದೆ 65 ಆಗಿರ್ಬೋದು, 71 ಆಗಿರ್ಬೋದು ಅಥವಾ 99 ಈ 3 ಸಂದರ್ಭದಲ್ಲಿ ಘೋಷಣೆಯಾಗಿ ಯುದ್ಧ ಆಗಿತ್ತು. ಆದ್ರೆ ಈಗ ನಡೆದಿರುವಂತದ್ದು ನೇರ ಕೇವಲ ಮಿಲಿಟರಿ ಆಪರೇಷನ್. ಇಲ್ಲಿ ಯಾವುದೇ ಕಾರಣಕ್ಕೂ ಯುದ್ಧವನ್ನ ಮಾಡಿಲ್ಲ, ನಾವು ಸೇನೆಯ ಮೇಲೆ ದಾಳಿ ಮಾಡುವಂತಹ ಕೆಲಸವನ್ನ ಮಾಡಿಲ್ಲ, ಸಾರ್ವಜನಿಕರ ಮೇಲೆ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಮಾಡಿಲ್ಲ, ಸಾರ್ವಜನಿಕರು ನೆಲೆ ಇರುವಂತಹ ಸ್ಥಳಗಳ ಮೇಲೆ ದಾಳಿಯನ್ನ ಮಾಡುವಂತಹ ಕೆಲಸ ಮಾಡಿಲ್ಲ. ಕೇವಲ ನಾವು ಈಗ ದಾಳಿಯನ್ನ ಮಾಡಿರುವಂತದ್ದು ಉಗ್ರರ ನೆಲೆ ಇರುವಂತಹ ಪ್ರದೇಶಗಳ ಮೇಲೆ, ಉಗ್ರರು ನೆಲೆಸಿರುವಂತದ್ದಾಗಿರ್ಬೋದು ಅಥವಾ ಉಗ್ರರ ಮನೆಗಳಾಗಿರ್ಬೋದು ಅಥವಾ ಉಗ್ರರ ಟ್ರೈನಿಂಗ್ ಕ್ಯಾಂಪ್ಗಳಾಗಿರ್ಬೋದು ಅಥವಾ ಉಗ್ರರಿಗೆ ಏನಂದ್ರೆ ಬೇರೆಯವರು ಆಶ್ರಯ ಕೊಡುವಂತಹ ಸ್ಥಳಗಳಾಗಿರ್ಬೋದು, ಇಂತಹ ಸ್ಥಳಗಳ ಮೇಲೆ ಮಾತ್ರ ದಾಳಿಯನ್ನ ಮಾಡಲಾಗಿದೆ. ಹಾಗಾಗಿ ಇದು ಒಂದು ಮಿಲಿಟರಿ ಆಪರೇಷನ್. ಅದು ಮಿಲಿಟರಿ ಆಪರೇಷನ್ ಸಹಿತ ಭಾರತ ಹೇಳ್ಕೊಳ್ತಾರೆ. ಹಾಗೆ ಈಗ ಸಕ್ಸಸ್ಫುಲ್ ಆಗಿದೆ. ಕಾರಣ ಏನು ಅಂತಂದ್ರೆ ಇಲ್ಲಿಯವರೆಗೆ ಅಧಿಕೃತವಾಗಿ 70ಕ್ಕೂ ಹೆಚ್ಚು ಉಗ್ರರನ್ನ ಸೆರೆಬಡಿಯುವಂತಹ ಕೆಲಸವನ್ನ ಭಾರತ ಮಾಡಿದೆ. ಇನ್ನು ಈ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆಗಳು ಸಹಿತ ಇರುವಂತದ್ದು ರಾಹುಲ್. ಅದರ ಜೊತೆಗೆ ಜೊತೆಗೆ ಏನಂದ್ರೆ ಇವನ ಸಹಚರರು ಯಾರೆಲ್ಲ ಇದ್ದಾರೆ ಅವರ ಮನೆ ಮೇಲೆಗೂ ಸಹಿತ ದಾಳಿಯನ್ನ ಮಾಡಲಾಗ್ತಾ ಇರುವಂತದ್ದು. ಮತ್ತೆ ಈ ಹಫೀಜ್ ಸಯೀದ್ ಸಾವಿನ ಬಗ್ಗೆ ಇನ್ನೂವರೆಗೂ ಸಹಿತ ಅಧಿಕೃತವಾದಂತಹ ಮಾಹಿತಿ ಗೊತ್ತಾಗಿಲ್ಲ. ಯಾಕಂದ್ರೆ ಹಫೀಜ್ ಸಯೀದ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿತ್ತು ಪಾಕಿಸ್ತಾನ ಅನ್ನುವಂಥದ್ದು ಏನಂದ್ರೆ ಈಗ ಚರ್ಚೆಯಲ್ಲಿರುವಂತಹ ವಿಚಾರ. ಯಾಕಂದ್ರೆ ಭಾರತ ಈ ರೀತಿಯಾದಂತಹ ಅತಿ ದೊಡ್ಡದಾದಂತಹ ಏರ್ ಸ್ಟ್ರೈಕ್ ಮಾಡುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಇಂತಹ ಉಗ್ರರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅವರಿಗೆ ಸೇಫ್ ಗಾರ್ಡ್ ಮಾಡುವಂತಹ ಕೆಲಸವನ್ನ ಮಾಡಿತ್ತು. ಆದ್ರೆ ಮಾಡುವಂತಹ ಕೆಲಸವನ್ನ ಈಗಾಗಲೇ ಭಾರತ ಮಾಡಿದೆ. ಹಾಗಾಗಿ ಈಗ ಉಗ್ರರಿಗೆ ಉಳಿಗಾಲ ಇಲ್ಲ ಅನ್ನುವಂತಹ ಸಂದೇಶವನ್ನ ಭಾರತ ಕೊಡುವಂತಹ ಕೆಲಸವನ್ನ ಮಾಡಿರುವಂತದ್ದು ರಾಹುಲ್. ರೈಟ್ ಜಗದೀಶ್, ಈಗ ಮತ್ತೊಮ್ಮೆ ನಾವು ಈ ಸ್ಕ್ಯಾಲ್ಪ್ ಮಿಸೈಲ್ ಬಗ್ಗೆ ಮಾತಾಡಬೇಕು. ಯಾಕೆಂತಂದ್ರೆ ನಿರ್ದಿಷ್ಟವಾದಂತಹ ದಾಳಿಗೆ ರಫೇಲ್ ಯುದ್ಧ ವಿಮಾನಗಳ ಮುಖಾಂತರ ಈ ಸ್ಕ್ಯಾಲ್ಪ್ ಮಿಸೈಲ್ಗಳನ್ನ ಭಾರತೀಯ ವಾಯುಸೇನೆ ಈಗ ಪಡ್ಕೊಂಡಿರೋದು. ರೈಟ್, ಅದ್ರ ಬಗ್ಗೆ ನಾವು ಡೀಟೇಲ್ಸ್ ಅನ್ನ ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಪಾಕ್ ಆಕ್ರಮಿತ ಕಾಶ್ಮೀರದ 9 ಕಡೆಗಳಲ್ಲಿ ಭಾರತ ಈಗ ದಾಳಿಯನ್ನ ಮಾಡಿದೆ. ನಿಖರವಾಗಿ ಉಗ್ರರ ನೆಲೆಗಳನ್ನ ಗುರುತಿಸಿ ಹುಡುಕಿ ಸೇನೆಯಿಂದ ದಾಳಿಯಾಗಿರೋದು. ಡ್ರೋನ್ಗಳನ್ನ ಬಳಸಿ 9 ಸ್ಥಳಗಳನ್ನ ವಾಯುಸೇನೆ ಈಗಾಗಲೇ ಗುರುತು ಮಾಡಿತ್ತು. ಹಾಗೂ 9 ಸ್ಥಳಗಳನ್ನ ರಫೇಲ್ನ ಹ್ಯಾಮರ್ ಮತ್ತು
ಸ್ಕ್ಯಾಲ್ಪ್ ಮಿಸೈಲ್ಗಳನ್ನ ಬಳಸಿಕೊಂಡು ಒಂದು ಸ್ಪೆಸಿಫಿಕ್ ಟಾರ್ಗೆಟ್ ಅನ್ನ ಈಗ ಭಾರತೀಯ ವಾಯುಸೇನೆ ಮಾಡಿದೆ. ರಫೇಲ್ ಯುದ್ಧ ವಿಮಾನದ ಮೂಲಕ ಹ್ಯಾಮರ್ ಮತ್ತು ಸ್ಕ್ಯಾಲ್ಪ್ ಮಿಸೈಲ್ಗಳನ್ನ ಬಳಸಿಕೊಂಡು 9 ಜಾಗಗಳನ್ನ ಏನು ನಿಖರವಾಗಿ ಗುರುತಿಸಿತ್ತೋ ಭಾರತೀಯ ಸೇನೆ, ಡ್ರೋನ್ಗಳನ್ನ ಬಳಸಿಕೊಂಡು ಆ 9 ಸ್ಥಳಗಳನ್ನ ಏನು ಗುರುತು ಮಾಡಿತ್ತೋ ಆ ಸ್ಥಳಗಳನ್ನ ರಫೇಲ್ನ ಹ್ಯಾಮರ್ ಮತ್ತು ಸ್ಕ್ಯಾಲ್ಪ್ ಮಿಸೈಲ್ಗಳನ್ನ ಬಳಸಿ ಈಗ ಅಟ್ಯಾಕ್ ಅನ್ನ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.